ಈಗ ಎಲ್ಲರಿಗೂ ಗೊತ್ತಿದ್ದ ವಿಷಯನೇ ಐತಿ. ಇನ್ನು ಈಗ ನಮ್ಮ ತಂದೆಯವರು ಡಾಕ್ಟರ್ ವಿಜಯ ಸಂಕೇಶ್ವರ ಗದಲಿಂದ ಒಂದು ಟ್ರಕ್ಕಿನಿಂದ ಅವರ ಕರಿಯರ್ ಶುರು ಮಾಡಿದರು. ಅವರ 5 ಮಂದಿ ಬ್ರದರ್ಸ್, ಅವ್ರು ಎಲ್ಲರೂ ಪ್ರಿಂಟಿಂಗ್ ಲೈನಲ್ಲಿದ್ದರು. ಟೆಕ್ಸ್ಟ್ ಬುಕ್ಕು, ಡಿಕ್ಷನರಿ, ಈ ಥರ ಅಂಕಲ್ ಪೆನ್ ಬರ್ತಿತ್ತಲ್ಲ ಮೊದಲು, ಇದ್ರೊಳಗೆ ಗೈಡ್. ಅವರು ಅದನ್ನು ಎಲ್ಲರೂ ಒಂದೇ ಬಿಸ್ನೆಸ್ ಒಳಗೆ ಎಲ್ಲ ಬ್ರದರ್ಸ್ ಇರೋದು ಬೇಡ ಅಂತ ಚಾಲೆಂಜ್ ತೊಗೊಂಡು ಒಂದು ಟ್ರಕ್ಕಿನಿಂದ ಗದಿನಿಂದ ಕರಿಯರ್ ಶುರು ಮಾಡಿ ಹುಬ್ಳಿಗೆ 81 ಒಳಗೆ ನಾವು ಹುಬ್ಳಿಗೆ ಬಂದ್ವಿ. ಅವಾಗ ನಾನು ಒಂದು 8-9 ಇಯರ್ಸ್. ಆಮೇಲೆ ಹೀಗೆ ಚಾಲೆಂಜಸ್ ಭಾಳಷ್ಟು ಟಫ್, ಅಂದ್ರೆ ವೆರಿ ಟಫ್ ಇಂಡಸ್ಟ್ರಿ ಲಾಜಿಸ್ಟಿಕ್ಸ್ ರನ್ ಮಾಡೋದೊಂದು ಟ್ರಕ್ ಬಿಸ್ನೆಸ್. ಹಾಗೆ ಅವರು ನಾ ಸ್ಕೂಲ್ ಡೇಸ್ ಒಳಗೆ ಅವ್ರ ಜೊತೆಗೆ ಅಂದರೆ ಟ್ರೈನಿಂಗ್ ಪೀರಿಯಡಲ್ಲಿ ಅವ್ರ ಜೊತೆಗೆ ಒಂದಿಷ್ಟೆಲ್ಲ ಏನು ಅವ್ರ ಕಡೆಯಿಂದ ಕಲಿಬೇಕು, ಹೆಂಗೆ ಡಿಸಿಪ್ಲಿನ್ನು, ಟೈಮು, ಅದ್ರ ಬಗ್ಗೆ ಎಲ್ಲ. ಮುಂದೆ ನಾನು 9th-10th ಇರುವಾಗ ಏನೇನೋ ಭಾಳಷ್ಟು ಹರ್ಡಲ್ಸ್, ಚಾಲೆಂಜಸ್ಸು ಏನೇನೋ ಬಂದವು, ಅಪ್ಸ್ ಆ್ಯಂಡ್ ಡೌನ್ಸ್. ಆಮೇಲೆ 91 ಒಳಗೆ ಈಗ ಅದಕ್ಕೆ ಹೇಳಿದ್ನ, ಕೈ ಕೆಸರವರು ಬಾಯಿ ಮೊಸರು, ಮಾಣಿಕ್ಬಾಗ್ ಆಟೋಮೊಬೈಲ್ಸ್ ಇಲ್ಲಿ ವಿದ್ಯಾನಗರದಲ್ಲಿ ಅವರು ಅವಾಗ ಅಶೋಕ್ ಲ್ಯಾಂಡ್ ಡೀಲರ್ಶಿಪ್ ಇತ್ತು. ಬೆಳಿಗ್ಗೆ ಕಂಪಲ್ಸರಿ ನಾನು PUC 1 to BCom 1 3 ವರ್ಷ ನಾನು ಮೆಕ್ಯಾನಿಕಲ್ ಡ್ರೆಸ್ ಹಾಕೊಂಡು ಬೆಳಿಗ್ಗೆ 2.5 ತಾಸು ಟ್ರಕ್ ಬಿಟ್ಟು ಕೆಲಸ ಮಾಡ್ತಿದ್ದೆ. ಮಾಡಿ ಆಮೇಲೆ ಬಂದು ರೆಡಿಗೆ ಕಾಲೇಜಿಂದ ಬಂದು 2 ತಾಸು ಕಾಲೇಜು. ಆಮೇಲೆ ಮತ್ತು ನಮ್ಮ ಅವಾಗ 5-6 ಆಫೀಸ್ ಇದ್ದು ಸಿಟಿ ಹುಬ್ಬಳ್ಳಿ ಒಳಗೆ. ಡೈಲಿ ಒಂದೊಂದು ಬ್ರಾಂಚಿಗೆ ಹೋಗಿ ಇಲ್ಲ ಒಂದು 5 ತಾಸು ಕೆಲಸ ಮಾಡೋದು ಆಫೀಸ್ ಒಳಗೆ. ಅಲ್ಲಿ ಬ್ರಾಂಚ್ ವಿಸಿಟ್ ಆದ ನಂತರ ಕಸ್ಟಮರ್ಸ್ ವಿಸಿಟ್, ಹಿಂಗಾದ್ರೆ ಅದ್ರ ಜೊತೆಗೆ ನಮ್ದು ಇನ್ವಾಲ್ವ್ಮೆಂಟು ಮತ್ತು ಇಂಟ್ರೆಸ್ಟು ಬೇಕಾಗತ್ತೆ. ನೀವು ಆಂಟ್ರಪ್ರಿನರ್ ಆಗ್ಬೇಕಾದ್ರೆ ಮತ್ತು ಕನ್ಸಿಸ್ಟೆನ್ಸ್ ವೆರಿ ಇಂಪಾರ್ಟೆಂಟ್. ಇವು ಎರಡು ಯಾವಾಗಲೂ ಒಂದು ಫೋಕಸ್ಡ್ ಆಗಿ ಇದ್ರು ಅಂದ್ರೆ ಡೆಫಿನೆಟ್ ಆಗಿ ಹುಡುಗರು ಮೇಲೆ ಬರ್ತಾರೆ ಅಂತ ಹೇಳಕ್ಕೆ ನನ್ನ. ಪ್ರಸಾದ್ ಸರ್ ಏನ್ ಹೇಳ್ತಾ ಇದ್ರು, ನಾವ್ ಅದ್ರಲ್ಲಿ ಅರ್ದು ಕುಡಿದ್ರೇನೆ ಒಂದು ಬಿಸ್ನೆಸ್ ಎತ್ತಕ್ಕೆ ಸಾಧ್ಯ, ನಮ್ಗೆ ಅದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು. ಈಗ ಯಾರೋ ಒಬ್ಬ ಹೋಗಿ ಮೀಡಿಯಾ ಚಾನಲ್ ಮಾಡ್ತೀನಿ ಅಂತಂದ್ರೆ ಅವ್ನು ಸಸ್ಟೈನ್ ಆಗಕ್ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಅವ್ನಿಗೆ ಗೊತ್ತಿರಲ್ಲ ಇನ್ಪುಟ್ ಏನೋ ಔಟ್ಪುಟ್ ಏನೋ, ಎಷ್ಟು ದುಡ್ಡು ಖರ್ಚಾಗ್ತಾ ಇದೆ, ದುಡ್ಡು ಹೆಂಗ್ ತರೋದು ಎಲ್ಲವೂ ಗೊತ್ತಾಗೋದಲ್ಲ. ಲಾಸಲ್ಲಿ 100% ಹೋಗ್ತಾರೆ. ಅದೇ ತರದಲ್ಲಿ ನಾವು ಒಂದು ಚಾಲೆಂಜಿಗಾಗಿ ಯಾಕೆ ಗ್ಯಾರಂಟಿ ನ್ಯೂಸ್ ಮಾಡಬಾರ್ದು? ಯಾಕಂತಂದ್ರೆ ನನ್ನ ಹಸ್ಬೆಂಡ್ಗೆ ಅಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂಡ್ ನನಗೂ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಗ್ಯಾರಂಟಿ ನ್ಯೂಸ್ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗೋಣ ಅಂತ ಹೇಳಿ ಇಬ್ರು ಕೂಡ ಚಾಲೆಂಜಿಂಗ್ ಆಗಿ ಈ ಒಂದು ಗ್ಯಾರಂಟಿ ನ್ಯೂಸ್ನ ಆರಂಭ ಮಾಡಿದೀವಿ. ದೇವರ ಆಶೀರ್ವಾದ ಇನ್ನಷ್ಟು ಎತ್ತರ ಮಟ್ಟಿಗೆ ಬೆಳೆಯುತ್ತೆ ಅಂತ ನಾನು ಭಾವಿಸಿದ್ದೀನಿ. ಮಕ್ಕಳಲ್ಲಿ ನೈತಿಕ ಮೌಲ್ಯಗಳ ಕುಸಿತ ಇದೆ. ಇವತ್ತಿಗೆ ಮಾರ್ಕ್ಸ್ಗಳನ್ನ ಎಷ್ಟು ತಗೋತಿರ್ತಾರೋ ನೈತಿಕತೆ ಇಲ್ಲ. ಆ ಒಂದು ನೈತಿಕತೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಪೋಷಕರು ಮತ್ತು ಶಾಲಾ ಕಾಲೇಜುಗಳು ಮತ್ತು ಮೀಡಿಯಾ, ಯಾಕಂದ್ರೆ ಹೆಚ್ಚು ಪ್ರಭಾವ ಬೀರ್ತಕ್ಕಂಥದ್ದು ಇವತ್ತಿಗೆ ಪ್ರಿಂಟ್ ಮೀಡಿಯಾಕ್ಕಿಂತಲೂ ಹೆಚ್ಚು ಎಲೆಕ್ಟ್ರಾನಿಕ್ ಮೀಡಿಯಾನ ಹೆಚ್ಚು ಪ್ರಭಾವ ಬೀರುವುದರಿಂದ ಇಂಥ ಒಂದು ಪ್ರಯತ್ನ ಯಶಸ್ವಿ ಆಗಲಿ. ಆ ಒಂದು ಪ್ರಯತ್ನಕ್ಕೆ ಎಲ್ಲ ಸಂಸ್ಥೆಗಳು ತಮ್ಮ ಜೊತೆ ಕೈ ಜೋಡಿಸ್ತಾರೋ. ಇದರ ಒಂದು ಇಂದಿನ ಒಂದು ಉತ್ತಮವಾಗಿರ್ತಕ್ಕಂಥ ಬೀಜವನ್ನು ನೆಟ್ರ ಮುಂದೆ ಒಂದು ಪ್ರತಿಫಲ ಬರ್ತೈತಿ ಅಂತಕ್ಕಂಥ ಮಾತಿನೊಂದಿಗೆ ಈ ಕುರಿತು ಗ್ಯಾರಂಟಿ ನ್ಯೂಸ್ನವರು ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಒಂದು ಭವಿಷ್ಯದ ದೃಷ್ಟಿಯಿಂದಲೇ ಸಾಧನೆ ಮಾಡಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳನ್ನ ಕುರಿತು ಪರಿಚಯಿಸಿದ್ರ ಇತರ ವಿದ್ಯಾರ್ಥಿಗಳಿಗೆ ಮಾದರಿ ಆಗ್ತತಿ ಅಂತಕ್ಕಂಥ ನನ್ನ ಭಾವನೆ. ನಮ್ಮ ಬ್ರದರ್ ಅವ್ರಿಗೆ ಶಾಲೆ ಕಲಿಯಕ್ಕೆ ಅವಕಾಶನೇ ಸಿಗಲಿಲ್ಲ. ಅವ್ರು ಇವತ್ತು ಈ ಫ್ಯಾಕ್ಟ್ರಿ ಕಟ್ಟಿ ಇನ್ನೊಂದು ಕಟ್ಟಿ ಅಂದ್ರೆ ಸುಮಾರು 100-150 ಮಂದಿಗೆ ಉದ್ಯೋಗಗಳನ್ನ ಕೊಟ್ಟಾರ. ನಾನು ಅವ್ರಿಗೆ ಓದೋಕ್ಕಾಗಲಿಲ್ಲ ಅಂತ ನನಗೆ ಓದಿಸಿ ಇವತ್ತು ಒಬ್ಬ ಪ್ರಿಯದರ್ಶಿನಿ ಕಾಲೇಜಲ್ಲಿ ಲೆಕ್ಚರರ್ ಆಗಿದೆ. ಬಟ್ ನಾನೊಬ್ಬ ಲೆಕ್ಚರರ್ ವಿದ್ಯೆನ ಕೊಡ್ತೀನಿ. ಬಟ್ ನಮ್ಮ ಬ್ರದರ್ ಇವತ್ತು 100 ಮಂದಿಗೆ ಉದ್ಯೋಗಗಳನ್ನ ಕೊಡ್ತಕ್ಕಂಥ ಉದ್ಯಮಿಯಾಗಿ ಬೆಳೆದಾರ. ಅದಕ್ಕೆ ನಿಮ್ಮ ಮೀಡಿಯಾದಿಂದ ಯುವಕರಿಗೆ ಸ್ವಲ್ಪ ಉದ್ಯಮಿಗಳಾಗುವತ್ತ ನಿಮ್ಮ ಒಂದು ಸಲಹೆಯನ್ನು ಕೊಡ್ರಿ ಅನ್ನುವಂಥದ್ದು ನನ್ನ ಒಂದು ಸಲಹೆ. ಬೇಸಿಕ್ ಫೌಂಡೇಶನ್, ಈಗ ಎಲ್ಲರೂ ಇಂಜಿನಿಯರ್ ಡಾಕ್ಟರ್ಸ್ ಆಗಬೇಕು ಫೈನ್ 1 ಲೆವೆಲಲ್ಲಿ. ನೆಕ್ಸ್ಟ್ ಏನಿದೆ, ಬೇಸಿಕ್ ಡಿಗ್ರಿ ತಗೊಳ್ತಾ ಇರುವಂತಹ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅಲ್ಲಿ ಸ್ಕೇರ್ಸಿಟಿ ಇದೆ. BSc ಆಗಿರಲಿ, BA ಆಗಿರಲಿ, BCom ಆಗಿರಲಿ, ಬೇರೆ ಏನೋ ಕ್ವಾಲಿಫಿಕೇಶನ್ಸ್, ಈಗ ಎಲ್ಲ ಕಾಂಪಿಟೇಟಿವ್ ಯುಗ. ಎನಿ ರಿಕ್ರೂಟ್ಮೆಂಟ್ಸ್ ಬೇಸಿಕ್ ಡಿಗ್ರಿ ಬೇಕೇ ಬೇಕು. ಅದರ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಕೊಂಡಾಗ ವಿವಿಧ ಹುದ್ದೆಗಳಲ್ಲಿ ಅವರು ಅಲಂಕಾರ ಮಾಡ್ಕೋಬಹುದು. ಸೊ ಯಾವ ಡಿಗ್ರಿನೂ ಕೂಡ ಕೆಟ್ಟದ್ದಲ್ಲ. ಯಾವ ಡಿಗ್ರಿನೂ ಕೂಡ ಅವರ ಸಾಮರ್ಥ್ಯಕ್ಕೆ, ಅವರ ಟ್ಯಾಲೆಂಟ್ಸ್ ಇದ್ರೆ ಎನಿ ಡಿಗ್ರಿ ಹಿ ಕ್ಯಾನ್ ಎಕ್ಸೆಲ್ ಟು ಹೈ ಲೆವೆಲ್. ಕೋರ್ಸ್ ಮುಗಿದ ತಕ್ಷಣನೇ ಯಾವ ರೀತಿಯಾಗಿ ಅವನು ತನ್ನ ಭವಿಷ್ಯವನ್ನು ಕಟ್ಕೋಬೇಕು ಅನ್ನೋ ದೃಷ್ಟಿಕೋನದಿಂದ ಮೀಡಿಯಾ ರಿಲೇಟೆಡ್ ಇಶ್ಯೂಸ್ಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚು ವಿದ್ಯಾರ್ಥಿಗಳಿಗೆ ಅನುಕೂಲ ಆದರೆ ಇದು ನನ್ನ ಒಪಿನಿಯನ್.
ಇವಾಗ ಕಾಲೇಜಸ್ ಅಲ್ಲಿ ಸ್ಕೂಲ್ ಟೀಚರ್ ಸಿಗ್ತಾ ಇಲ್ಲ. ಕಾರಣ ಏನಂದ್ರೆ ಯಾರು BSc B.Ed ಮಾಡ್ಲಿಕ್ಕೆ ತಯಾರೇ ಇಲ್ಲ. ಎಲ್ಲರೂ ಇಂಜಿನಿಯರಿಂಗ್ ಅಲ್ಲಿ ಏನದು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು. ಅದು ಯಾವಾಗ ಬಂದಾಗುತ್ತೋ ಗೊತ್ತಿಲ್ಲ, ಬಟ್ ಸಾಫ್ಟ್ವೇರ್ ಇಂಜಿನಿಯರ್ ಅಂದ್ರೆ ಬಹಳ ಸರಳ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸೊ ದಯವಿಟ್ಟು ಜಾಬ್ ಓರಿಯೆಂಟೆಡ್ ಕೋರ್ಸ್ಗೆ ನೀವು ಒತ್ತು ಕೊಡಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತೇನೆ. ಸೆಂಟರ್ ಫಾರ್ ಆಂಟರ್ಪ್ರಿನರ್ ಡೆವಲಪ್ಮೆಂಟ್ ಆಫ್ ಕರ್ನಾಟಕ ಧಾರವಾಡದಲ್ಲಿದೆ, ಸರ್ಕಾರಿ ಸಂಸ್ಥೆ. ಅಲ್ಲಿ ಕೂಡ ನಾವು ಉದ್ಯಮಿಗಳಿಗಾಗಿ ಹೇಗೆ ಬೆಳಿಬೇಕು ಅನ್ನೋದನ್ನ ಅಲ್ಲಿ ವಿವರಿಸ್ತಾರೆ. ಎಲ್ಲಿ ಅನುದಾನ ಸಿಗ್ತದೆ, ಯಾವ ರೀತಿ ನಾವು ಉದ್ಯಮಿಗಳಾಗಬೇಕು ಅನ್ನೋದು ಕೂಡ ಹೇಳ್ಕೊಡ್ತಾರೆ. ಇವು ಎಲ್ಲದರ ಜೊತೆಗೆ ನಾವು ಮುಖ್ಯವಾಗಿ ಈ ಸೌಲಭ್ಯಗಳನ್ನು ಜೊತೆಗೇನೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಮ್ಮ ವಿದ್ಯಾರ್ಥಿಗಳಿಗೆ ಹಲವಾರು ಉಚಿತ ಕೋರ್ಸ್ಗಳನ್ನು ಸ್ಟೈಫಂಡ್ ಜೊತೆ ಕೊಡ್ತಾ ಇದ್ದಾರೆ. ವಿಪರ್ಯಾಸ ಅಂದರೆ ಯಾರು ಅದಕ್ಕೆ ಬರ್ತಾ ಇಲ್ಲ, ಅವೇರ್ನೆಸ್ ಕೂಡ ಕಡಿಮೆ. ಸೊ ಹಾಗಾಗಿ ಈ ಎಲ್ಲ ಸೌಲಭ್ಯಗಳನ್ನು ನಮ್ಮ ಈ ಪ್ರಿನ್ಸಿಪಾಲ್ರಿಗೆ ಏನು ಸೇರಿದ್ದಾರೆ ಅವರೆಲ್ಲರೂ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದರೆ ಬಹುಶಃ ಈ ಒಂದು ಕಾರ್ಯಕ್ರಮ ಸಾರ್ಥಕ ಆಗ್ತದೆ. 10,000 ಮಂದಿ ಸಿವಿಲ್ ಇಂಜಿನಿಯರ್ಗೆ ನಾನು ಇಂಟರ್ವ್ಯೂ ಮಾಡಿದ್ದೀನಿ. 10,000 ನನಗೆ 100 ಮಂದಿ ಸಹಿತ ಪರಿಪೂರ್ಣ ಇಂಜಿನಿಯರ್ ಸಿಕ್ಕೇ ಇಲ್ಲ. ನನಗೆ ಹೇಗೆ ಪಾಸ್ ಆಗಿದ್ದಾರೆ ದೇವ್ರಿಗೆ ಗೊತ್ತಿದೆ. ಇಂಥ ಒಂದು ಕಾಲ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಅದಕ್ಕೆ ಆ PUC ಹಂತದಲ್ಲಿ ಅವರಿಗೆ ಮಾರ್ಗದರ್ಶನ ಮಾಡುವುದು ಜವಾಬ್ದಾರಿ ನಿಮ್ಮ ಮೇಲೆ ಇದೆ.